ನಮಸ್ಕಾರ, ನಾನು ಡಾಕ್ಟರ್ ದೇವಿಪ್ರಿಯ, ನಿಸರ್ಗ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಸೊ ನಮ್ಮಲ್ಲಿ ಬರುವ ಪೇಷಂಟ್ಸ್ ಅಲ್ಲಿ ತುಂಬಾ ಜನ ನರ್ವ್ ಇಂದ ರಿಲೇಟೆಡ್ ಕಂಪ್ಲೇಂಟ್ಸ್ ಅಲ್ಲೇ ಬರ್ತಾರೆ. ನರ್ವ್ ಕಂಪ್ಲೇಂಟ್ಸ್ ಅಂದ್ರೆ ಕೆಲವೊಬ್ಬರಿಗೆ ಅದು ಉರಿ ಆಗ್ಬೋದು, ಇಲ್ಲ ಕೆಲವೊಬ್ಬರಿಗೆ ಅದು ಪೈನ್ ಆಗ್ಬೋದು, ಇಲ್ಲ ಸಿಂಪಲ್ ಟಿಂಕ್ಲಿಂಗ್ ಸೆನ್ಸೇಷನ್ ಆಗ್ಬೋದು, ಮರ ಕಟ್ಟದಂಗ ಆಗ್ಬೋದು, ವೀಕ್ನೆಸ್ ಆಗ್ಬೋದು. ಸೊ ಪೇಷಂಟ್ ಟು ಪೇಷಂಟ್ ಇಟ್ ಡಿಫರ್ಸ್. ಸೊ ಈ ತರ ನರ್ವ್ ರಿಲೇಟೆಡ್ ಸಮಸ್ಯೆಗೆ ಮೇನ್ ಮುಖ್ಯ ಕಾರಣ ಏನಂದ್ರೆ ಡಯಾಬಿಟಿಸ್ ಮೆಲಿಟಸ್. ಸೊ ನಮ್ಮೆಲ್ಲರಿಗೂ ಗೊತ್ತು, ಇಂಡಿಯಾ ಇಸ್ ಅ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಅಂತ. ಸೊ ನರ್ವ್ ರಿಲೇಟೆಡ್ ಕಂಪ್ಲೇಂಟ್ಸ್ ಅದು ಅವರಿಗೆ ಆಕ್ಚುಲಿ ಡಯಾಬಿಟಿಸ್ ಇಂದ ಮೇನ್ ಕಾಂಪ್ಲಿಕೇಶನ್ ಏನಂದ್ರೆ ಡಯಾಬಿಟಿಕ್ ನ್ಯೂರೋಪತಿ. ಸೊ ನಮ್ಮಲ್ಲಿ ಬರುವ ಪೇಷಂಟ್ಸ್ ಕೆಲವೊಬ್ರು ಹೇಳ್ತಾರೆ, ಮ್ಯಾಮ್ ನನಗೆ ಶುಗರ್ ಕಂಟ್ರೋಲ್ ಅಲ್ಲಿ ಇದೆ, ಆದ್ರೂ ನನಗೆ ಈ ತರ ಉರಿ ಬರ್ತಾ ಇದೆ, ವೀಕ್ನೆಸ್ ಬರ್ತಾ ಇದೆ, ಸಮ್ಟೈಮ್ಸ್ ಟಿಂಕ್ಲಿಂಗ್ ಸೆನ್ಸೇಷನ್ ಬರ್ತಾ ಇದೆ ಅಂತ. ಅವರಿಗೆ ಬೇರೆ ಏನು ಡಿಸ್ಕ್ ಇಂದ ಸಮಸ್ಯೆನೋ ಇಲ್ಲ ನರ್ವ್ ರಿಲೇಟೆಡ್ ಸಮಸ್ಯೆನೋ ಬೇರೆ ಏನೋ ಇರಲ್ಲ, ಬಟ್ ಸ್ಟಿಲ್ ದೇ ವಿಲ್ ಬಿ ಹ್ಯಾವಿಂಗ್ ದ ಸಿಂಪ್ಟಮ್ಸ್, ಏನೋ ಉರಿ ಇಲ್ಲಾದ್ರೂ ಏನೋ ವೀಕ್ನೆಸ್ ಈ ತರ ಬರ್ಲಿಕ್ಕೆ ಚಾನ್ಸಸ್ ಇದೆ. ಸೊ ಈ ವಿಡಿಯೋದಲ್ಲಿ ನಾವು ಡಯಾಬಿಟಿಕ್ ನ್ಯೂರೋಪತಿ ಅಂದ್ರೆ ಏನು, ಅದರಲ್ಲಿ ಏನೇನು ಸಿಂಪ್ಟಮ್ಸ್ ಬರ್ಲಿಕ್ಕೆ ಚಾನ್ಸಸ್ ಇದೆ, ಅದು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಡೀಟೇಲ್ ಆಗಿ ನೋಡೋಣ. ಸೊ ಡಯಾಬಿಟಿಕ್ ನ್ಯೂರೋಪತಿ ಅದು ಬರ್ಲಿಕ್ಕೆ ಎರಡು ಕಾರಣ ಇದೆ. ಒಂದು, ನಾವು ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುವಾಗ, ನಮ್ಮ ಬ್ಲಡ್ ಅಲ್ಲಿ ಗ್ಲುಕೋಸ್ ಇಂದ ಲೆವೆಲ್ ಜಾಸ್ತಿ ಆಗುವಾಗ ಇದು ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ನರ್ವ್ಸ್ ಅನ್ನು ಅಫೆಕ್ಟ್ ಮಾಡುತ್ತೆ. ಸೊ ಆ ನರ್ವ್ಸ್ ಅಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಇಲ್ಲ ಆಕ್ಸಿಡೇಟಿವ್ ಡ್ಯಾಮೇಜ್ ಅಂತ ಹೇಳ್ತೀವಿ. ಸೊ ಅದು ಆಕ್ಸಿಡೇಟಿವ್ ಡ್ಯಾಮೇಜ್ ಕ್ರಿಯೇಟ್ ಮಾಡುತ್ತೆ, ಅದರಿಂದ ನರ್ವ್ಸ್ ಇರಿಟೇಟ್ ಆಗಿ ಈ ತರ ನರ್ವ್ ರಿಲೇಟೆಡ್ ಸಿಂಪ್ಟಮ್ಸ್ ಬರ್ಲಿಕ್ಕೆ ಚಾನ್ಸಸ್ ಇದೆ. ಸೊ ಇನ್ನೂ ಒಂದು ರೀಸನ್ ಏನಂದ್ರೆ ಬ್ಲಡ್ ಶುಗರ್ ಲೆವೆಲ್, ಬ್ಲಡ್ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗುವಾಗ ಅದು ಸಣ್ಣ ಸಣ್ಣ ಬ್ಲಡ್ ವೆಸಲ್ಸ್ ಅಲ್ಲಿ ಇನ್ಫ್ಲಮೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಇದು ಇನ್ಫ್ಲಮೇಷನ್ ಇಂದ ನರ್ವ್ಸ್ ಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗೋದಿಲ್ಲ. ಸೊ ದಾಟ್ ಕ್ರಿಯೇಟ್ಸ್ ಇರಿಟೇಷನ್, ಅದು ನರ್ವ್ಸ್ ಇಂದ ಫಂಕ್ಷನ್ ಅನ್ನ ಇಂಟರಪ್ಟ್ ಮಾಡಿ ಅದಕ್ಕೆ ನರ್ವ್ ರಿಲೇಟೆಡ್ ಸಿಂಪ್ಟಮ್ಸ್ ಎಲ್ಲ ಬರ್ಲಿಕ್ಕೆ ಚಾನ್ಸಸ್ ಇದೆ. ನಮ್ ದೇಹದಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ನರಗಳೇ ಮುಖ್ಯ ಕಾರಣ. ಇವಾಗ ಎಕ್ಸಾಂಪಲ್, ಒಂದು ಕ್ಯಾಂಡಲ್ ಇರುತ್ತೆ. ಸೊ ಇಫ್ ಯು ಆರ್ ಟಚಿಂಗ್ ದ ಫ್ಲೇಮ್, ನಾವು ಅದ ಫ್ಲೇಮ್ ಅನ್ನು ಟಚ್ ಮಾಡುವಾಗ ನಮ್ಗೆ ಬಿಸಿ ಫೀಲ್ ಆಗುತ್ತೆ. ಸೊ ಆ ಹೀಟ್ ಅನ್ನು ಫೀಲ್ ಆಗುವಾಗ ನಾವು ಸೆನ್ಸರಿ ಸ್ಟಿಮ್ಯುಲೇಷನ್ ಇಲ್ಲ ಸೆನ್ಸರಿ ನರ್ವಸ್ ಸಿಸ್ಟಮ್ ಅಂತ ಕೆಲಸ ಅಂತ ಹೇಳ್ತೀವಿ. ಸೊ ಅದನ್ನು ಬಿಸಿ ಜಾಸ್ತಿ ಆಗುವಾಗ ನಾವು ಬೇಗ ನಮ್ಮ ಕೈಯನ್ನ ತೆಗೆದ್ವಿ. ಸೊ ಇದು ಫಂಕ್ಷನ್ ಮಾಡ್ಲಿಕ್ಕೆ ನಾವು ಮೋಟಾರ್ ಫಂಕ್ಷನ್ ಇಲ್ಲ ಮೋಟಾರ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಎರಡು ಸಿಸ್ಟಮ್ ಅನ್ನು ಅಫೆಕ್ಟ್ ಮಾಡುವಾಗ ನಾವು ಸೆನ್ಸರಿ ನ್ಯೂರೋಪತಿ ಎಂದು ಮೋಟಾರ್ ನ್ಯೂರೋಪತಿ ಎಂದು ಹೇಳ್ತೀವಿ. ಇನ್ನು ಕೆಲವು ಪೇಷಂಟ್ಸ್ ಹೇಳ್ತಾರೆ, ಮ್ಯಾಮ್ ನನಗೆ ಶುಗರ್ ಲೆವೆಲ್ ಜಾಸ್ತಿ ಆದ್ರೂ ನನ್ಗೇನು ಗಿಡಿನೆಸ್ ಬರಲ್ಲ, ನನ್ಗೇನು ತಲೆ ಸುಸ್ತು ಬರಲ್ಲ, ಸೊ ದಾಟ್ ಶೋಸ್ ನಾನು ಫಿಟ್ ಇದ್ದೀನಿ, ನನ್ಗೇನು ಪ್ರಾಬ್ಲಮ್ ಇರಲ್ಲ ಎಂದು ಹೇಳ್ತಾರೆ. ಆಕ್ಚುಲಿ ಅದು ರಿಯಲ್ ಅಲ್ಲ. ಇದನ್ನು ಶುಗರ್ ಮೀನ್ಸ್ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಇಂದೂ ಬಂದಿರುತ್ತೆ. ಸೊ ಶುಗರ್ ಲೆವೆಲ್ ಜಾಸ್ತಿ ಆಗುವಾಗ ಅದು ಆಟೋಮ್ಯಾಟಿಕಲಿ ನರ್ವ್ಸ್ ಅಫೆಕ್ಟ್ ಮಾಡುತ್ತೆ, ನರ್ವಸ್ ಸಿಸ್ಟಮ್ ಅಫೆಕ್ಟ್ ಆಗುತ್ತೆ, ಅದನ್ನು ಅವ್ರಿಗೆ ಏನು ಸಿಂಪ್ಟಮ್ಸ್ ಕಾಣಿಸೋದಿಲ್ಲ. ಇನ್ನು ಕೆಲವು ಪೇಷಂಟ್ಸ್ ಅಲ್ಲಿ ಅವರಿಗೆ ಉರಿ ಏನು ಬರಲ್ಲ, ಬಟ್ ಬಟ್ಟೆ ಏನಾದ್ರು ಮುಟ್ಟುವಾಗಲೇ ಇರಿಟೇಟ್ ಆಗುತ್ತೆ, ಏನಾದ್ರು ಚಿಕ್ಕ ಥಿಂಗ್ಸ್ ಏನಾದ್ರು ಮುಟ್ಟುವಾಗ ಇರಿಟೇಟ್ ಆಗುತ್ತೆ, ನಡೆಯುವಾಗ ಮೀನ್ಸ್ ವಾಕಿಂಗ್ ಮಾಡುವಾಗ ಇಂಬ್ಯಾಲೆನ್ಸ್ ಆಗುತ್ತೆ, ಬ್ಯಾಲೆನ್ಸ್ ಮಿಸ್ ಆಗುತ್ತೆ, ಕುತ್ಕೊಂಡು ಎಳುವಾಗ ತಲೆ ಚಕ್ರ ಬರುತ್ತೆ. ಸೊ ಯೂಶುವಲಿ ಡಯಾಬಿಟಿಕ್ ನ್ಯೂರೋಪತಿ ಪೇಷಂಟ್ಸ್ ಗೆ ಫಸ್ಟ್ ಇನಿಷಿಯಲಿ ಅವ್ರಿಗೆ ಕೈ ಕಾಲಲ್ಲೂ ಉರಿ ನಮ್ನೆಸ್ ಇದೆಲ್ಲ ಶುರುವಾಗುತ್ತೆ. ಸೊ ಇದಕ್ಕಿಂತ ಕಾರಣ ಏನೆಂದು ನೋಡುವಾಗ ಪೆರಿಫರಲ್ ಸರ್ಕ್ಯುಲೇಷನ್, ಕೈ ಕಾಲಿಂದ ಸರ್ಕ್ಯುಲೇಷನ್ ಎಲ್ಲ ಅವೇ ಫ್ರಮ್ ಹಾರ್ಟ್ ಇರುತ್ತೆ. ಸೊ ಇದಕ್ಕೆ ನಾವು ಪೆರಿಫರಲ್ ನ್ಯೂರೋಪತಿ, ಪೆರಿಫರಲ್ ನ್ಯೂರೈಟಿಸ್ ಎಂದು ಹೇಳ್ತೀವಿ. ಕಾಮನ್ ಪೀಪಲ್ ಮೈಂಡ್ ಅಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ಎಂದು ಹೇಳುವಾಗ ಮೇ ಬಿ ಅದನ್ನು ಉರಿ ಬರ್ಬೋದು, ಇಲ್ಲಾದ್ರೆ ವೀಕ್ನೆಸ್ ಬರ್ಬೋದು, ಇಲ್ಲಾದ್ರೆ ಮರ ಕಟ್ಟದಂಗ ಆಗ್ಬೋದು, ಈ ತರ ಸಿಂಪ್ಟಮ್ಸ್ ಅಷ್ಟೇ ಅವ್ರದ್ದು ಮೈಂಡ್ ಅಲ್ಲಿ ಇರುತ್ತೆ. ಆಕ್ಚುಲಿ ಅದು ಅಲ್ಲ. ಡಯಾಬಿಟಿಕ್ ನ್ಯೂರೋಪತಿ ಇಟ್ ಇಸ್ ಅ ಮೋಸ್ಟ್ ಅಲಾರ್ಮಿಂಗ್ ಕಾಂಪ್ಲಿಕೇಶನ್. ಶುಗರ್ ಇಂದ ಸಿವಿಯರ್ ಕಾಂಪ್ಲಿಕೇಶನ್ ಡಯಾಬಿಟಿಕ್ ನ್ಯೂರೋಪತಿ. ಸೊ ಇದು ನಿಮ್ಮ ಹಾರ್ಟ್ ಇಂದ ಸಮಸ್ಯೆನೂ ಅಫೆಕ್ಟ್ ಮಾಡಬಹುದು, ಇಲ್ಲ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ಅಫೆಕ್ಟ್ ಮಾಡಬಹುದು, ಸಮ್ಟೈಮ್ಸ್ ಬ್ಯಾಲೆನ್ಸ್ ಅನ್ನು ಮಿಸ್ ಆಗ್ಬಹುದು. ಸೊ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳುವಾಗ ಇಟ್ ಇಸ್ ಅಲಾರ್ಮಿಂಗ್ ಕಾಂಪ್ಲಿಕೇಶನ್ಸ್ ಆಫ್ ಶುಗರ್. ನಮ್ಮ ದೇಹದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುವಾಗ ಪಾಲಿಡಿಪ್ಸಿಯಾ, ಎಕ್ಸೆಸಿವ್ ಥರ್ಸ್ಟ್, ಸೊ ಜಾಸ್ತಿ ನೀರು ಕುಡಿಬೇಕು ಎಂದು ಅನಿಸ್ತದೆ, ಪಾಲಿಫೇಜಿಯಾ, ಜಾಸ್ತಿ ತಿನ್ಬೇಕು ಎಂದು ಅನಿಸ್ತದೆ, ಪಾಲಿಯೂರಿಯಾ, ಜಾಸ್ತಿ ತುಂಬಾ ಟೈಮ್ ಯೂರಿನ್ ಪಾಸ್ ಮಾಡಬೇಕು ಎಂದು ಅನಿಸ್ತದೆ. ಸೊ ಇದು ಮೂರು ಮುಖ್ಯ ಸಿಂಪ್ಟಮ್ಸ್ ಆಫ್ ಡಯಾಬಿಟಿಕ್ಸ್ ಎಂದು ಹೇಳ್ಬೋದು. ನಾನು ಮುಂದೆ ಹೇಳಿದ ಪ್ರಕಾರ ಡಯಾಬಿಟಿಕ್ ನ್ಯೂರೋಪತಿ ಪೇಷಂಟ್ಸ್ ಗೆ ಸೆನ್ಸೇಷನ್ ಅಷ್ಟು ಬೇಗ ಗೊತ್ತಾಗೋದಿಲ್ಲ. ಸೊ ಅವರಿಗೆ ಫುಟ್ ಅಲ್ಲಿ ಏನಾದ್ರು ಕಟ್ ವೂಂಡ್ ಆಗಿದ್ರೆ ಇಲ್ಲ ಏನಾದ್ರು ಇನ್ಫೆಕ್ಷನ್ ಬಂದ್ರೆ ಅವ್ರಿಗೆ ಏನು ಸೆನ್ಸೇಷನ್ ಇರಿಟೇಷನ್ ಏನು ಗೊತ್ತಾಗೋದಿಲ್ಲ. ಸೊ ನೀವು ನಿಮ್ಮ ಫುಟ್ ಅನ್ನು ಸ್ವಲ್ಪ ಕೇರ್ ಕೊಟ್ಟು ಅದಕ್ಕೆ ಏನೋ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು, ಇಲ್ಲ ಏನಾದ್ರು ಆಯಿಲ್ ಅಪ್ಲೈ ಮಾಡಬೇಕು. ಸೊ ಫುಟ್ ಕೇರ್ ತುಂಬಾ ಇಂಪಾರ್ಟೆಂಟ್.
ಇಂಪಾರ್ಟೆಂಟ್ ಡಯಾಬಿಟಿಕ್ ನ್ಯೂರೋಪತಿ ಪೇಷಂಟ್ಸ್ ಗೆ. ಸೊ ಡಯಾಬಿಟಿಕ್ ನ್ಯೂರೋಪತಿ ಪ್ರಿವೆನ್ಷನ್ ಗೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನಂದ್ರೆ ಹೇಳಿದ್ರೆ ನೀವು ನಿಮ್ಮ ಶುಗರ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೇಬೇಕು. ಸೊ ಏನು ಲಿಬರಲ್ ಇರಲ್ಲ, ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡಬೇಕು ಅಂಡ್ ನಿಮ್ಮ ಶುಗರ್ ಅನ್ನ ಕಂಟ್ರೋಲ್ ಅಲ್ಲಿ ಇಡ್ಲೇಬೇಕು. ಸೊ ಇಫ್ ನೀವು ನಿಮ್ಮ ಶುಗರ್ ಕಂಟ್ರೋಲ್ ಅಲ್ಲಿ ಇದ್ರೆ ನೀವು ಬೇರೆ ಬೇರೆ ಸೀರಿಯಸ್ ಡಿಸೀಸಸ್ ಇಂದ ನಿಮ್ಮ ನೀವೇ ಪ್ರಿವೆಂಟ್ ಮಾಡ್ಲಿಕ್ಕೆ ಅದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಆಗಿ ಇರುತ್ತೆ. ಸೊ ನೀವು ನಿಮ್ಮ ಶುಗರ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾವ ತರ ಡಯಟ್ ಅನ್ನು ಫಾಲೋ ಮಾಡಬೇಕು, ಯಾವ ತರ ಎಕ್ಸರ್ಸೈಸಸ್ ಮಾಡಬೇಕು ಅಂದ್ರೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲೇ ನೋಡೋಣ. ಧನ್ಯವಾದಗಳು.